ಹೇ ಅಚಿಂತ್ಯ. ಅಣ್ಣ ಇವನು ಅಗಸ್ತ್ಯನಾ? ಆದಿತ್ಯ ನೀನಿಲ್ಲಿ? ನಾನು ಯಾವಾಗ್ಲೂ ದೂರದಿಂದ ಈ ಜಾಗನ ನೋಡ್ತಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಪಾಲಿಗೆ ಅಗಸ್ತ್ಯ ಈಗ್ಲೂ ಕೂಡ ಒಬ್ಬ ಬೆಸ್ಟ್ ಫ್ರೆಂಡಾ ಅಥವಾ ದೇವ್ರೇ ಇಲ್ಲ ಅಂತ ಊರ್ ಬಿಟ್ಟು ಹೋಗಿರೋ ನಾಸ್ತಿಕನ? ಮೋಸ್ಕಾರ ಕಣೋ ನೀನು. ನಿನಗೆ ನಾನೇ ಚಿಕ್ಕ ಅನ್ನೋದು ಗೊತ್ತಿತ್ತು, ಆದ್ರೂ ನನ್ನ ಹತ್ರನೇ ಸುಳ್ಳು ಹೇಳ್ದೆ ಅಲ್ವಾ? ತಪ್ಪು ಮಾಡ್ದೆ ನೀನು. ಪುಟ್ಟಿ ಪುಟ್ಟಿ ಪುಟ್ಟಿ, ನೀನ್ ಇಲ್ಲಿದ್ಯಾ? ನೀನನ್ ಎಲ್ಲ ಕಡೆ ಹುಡುಕಿ ಸಾಕಾಯ್ತು. ನಡಿ ಹೋಗೋಣ, ಇನ್ನೇನ್ ಶಾಸ್ತ್ರಗಳು ಶುರುವಾಗತ್ತೆ. ನೀನ್ ಹೋಗು ರಾಜಿ, ನಾನ್ ಬರ್ತೀನಿ. ಯಾಕೆ? ಒಟ್ಟಿಗೆ ಹೋಗೋಣ, ಪುರೋಹಿತರು ಕರೀತಾ ಇದ್ದಾರೆ. ರಾಜಿ, ಒಂದ್ 5 ನಿಮಿಷ ನಾನು ಒಬ್ಬಳೇ ಇರೋಕ್ ಬಿಟ್ಬಿಡು ಪ್ಲೀಸ್. ಯಾಕ್ ಪುಟ್ಟಿ, ಏನಾಯ್ತು? ರಾಜಿ, ಏನಾಯ್ತೆ? ನಿನಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಈಗ್ಲೇ ಇಲ್ಲಿಂದಾನೇ ಹೊರಟ್ಬಿಡೋಣ. ಅದಕ್ಕಲ್ಲ ರಾಜಿ. ಮತ್ತೆ ಹೇಳು. ಆ ಗೊಂಬೆ ಕಳ್ಳ ಹಾ, ಏನು ಮಾಡ್ಬಿಡ್ತೀನಿ ಅಂತ ಹಾರಾಡಿದ್ರಿ, ಅಲ್ಲೇ ನಡೀತಿದೆ ಅಂತ ಗೊತ್ತು ತಾನೇ? ತಮ್ಮಿ ಕೂಲ್. ನೀನ್ ಕೂಲ್ ಆಗ್ಬೇಕು ಅಂದ್ರೆ ನಿನಗೆ ಬೇಕಾಗಿರೋದು ಬಿಸಿ ಬಿಸಿ ಕಾಫಿ ತಾಗ. ನೀವೇನ್ ಮಾತಾಡ್ತಿದ್ರ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ? ಅಯ್ಯೋ ಇದೆ. ಯಾಕೆ? ಇನ್ನು ಸ್ವಲ್ಪ ಹೊತ್ತಿಗೆ ತಾಂಬೂಲ ಬದಲಾಯಿಸ್ಕೊಂಡು ಮದ್ವೆ ಡೇಟ್ ಫಿಕ್ಸ್ ಮಾಡ್ತಾರೆ. ಮದ್ವೆಗೆ ಬರೋ ಜನರಿಗೆ ಕಾಫಿ ತಿಂಡಿ ಕೊಟ್ಕೊಂಡು ಇಲ್ಲೇ ಬಿದ್ದಿರಿ. ಹೋಗಿ ನಿಮ್ ಮಾತನ್ನ ಸೀರಿಯಸ್ ಆಗಿ ತಗೊಂಡಲ್ಲ ನಾನು. ತಮ್ಮಿ, ನನ್ ಮೇಲೆ ನಂಬಿಕೆ ಇಡು ತಮ್ಮಿ, ಎಲ್ಲ ನಾವು ಅನ್ಕೊಂಡ್ ಹಾಗೆ ಆಗತ್ತೆ. ಇನ್ನೇನಾಗುತ್ತೆ, ಮಣ್ಣು ಅಲ್ಲಿ ಎಲ್ರು ಬಂದಾಯ್ತು. ಇನ್ನೆಲ್ಲ ಶಾಸ್ತ್ರಗಳು ಸುಸೂತ್ರವಾಗಿ ನೆರವೇರುತ್ತೆ ಅಷ್ಟೇ. ತಮ್ಮಿ ಮಾತಾಡ್ಬಿಡಿ, ನಿಮ್ ಕೈಯಿಂದ ಏನೂ ಆಗಲ್ಲ. ಆ ತರ ಡಿಸಿಷನ್ಗೆ ಬರಬೇಡ ಕಣೆ ದಮ್ಮಿ. ಮತ್ತೆ ನಿಮ್ ಪ್ಲಾನ್ ಯಾವಾಗ ವರ್ಕೌಟ್ ಆಗೋದು? ಅವರೆಲ್ಲ ಮದ್ವೆಗೆ ಒಪ್ಕೊಂಡು ಮನೆಗೆ ಹೋದ್ಮೇಲ? ಲೇ ದಮ್ಮಿ, ನೀನ್ ನನ್ನ ಮಾತನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ನೋಡು. ಈಗ ನಡೀತಿರೋ ತಾಂಬೂಲ ಶಾಸ್ತ್ರ ಸುಸೂತ್ರವಾಗಿ ನಡೆದ್ರೇನೆ ನಾವು ಮದುವೆ ನಿಲ್ಸಕ್ಕಾಗೋದು. ಅದಕ್ಕೆ ಇವತ್ತಿಲ್ಲಿ ನಡೆಯೋ ಎಲ್ಲಾ ಶಾಸ್ತ್ರಗಳು ನಿರ್ವಿಘ್ನವಾಗಿ ನಡಿಬೇಕು. ನಿಮ್ಮನ್ನು ನಂಬ್ಕೊಂಡ್ರೆ ಮದುವೆ ನಿಲ್ಲುತ್ತೆ. ಕನ್ಫ್ಯೂಸ್ ಆಗ್ಬೇಡದಮ್ಮಿ. ಈಗ ಕೆಳಗಡೆ ಏನ್ ನಡೀತಿದೆ ಅಂತ ನಾನ್ ನಿನಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳ್ಕೊ. ಈಗ ನೀನ್ ಹೇಳ್ದಾಗೆ ಎರಡೂ ಕಡೆ ಮನೆಯವರು ಕೊಡಿ 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 ತಗಳೆ 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 ಅಂತ ತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆಮೇಲೆ ಶಾಸ್ತ್ರಿಗಳು ಸ್ವತಃ ತಾವೇ ಬರ್ದಿರೋ ನಿಶ್ಚಯ ಆಗಿರೋ ದಿನಾಂಕ ಮುಹೂರ್ತದ ಪತ್ರಿಕೆನ ಓದ್ಬೇಕಾದ್ರೆ, ಶಾಸ್ತ್ರಿಗಳು ಬರ್ದಿರೋ ಪತ್ರಿಕೆ ನಿನ್ ಹತ್ರ ಇದೆಯಾ?
ಹ್ಞೂ ಅತ್ಗೆಮ್ಮ, ನನ್ನ ಹತ್ರನೇ ಇದೆ, ಈಗಲೇ ತರ್ತೀನಿ. ಹಾ ತಮ್ಮಿ, ಕಾಫಿ ವೇಸ್ಟ್ ಆಗ್ಬಿಡುತ್ತೆ, ಬೇಗ ಬೇಗ ಕುಡ್ದು ನಿಧಾನಕ್ಕೆ ಕೆಳಗ್ ಬಾ, ಮಜಾ ತೋರಿಸ್ತೀನಿ. ದಯಾ, ಅತ್ಗೆಮ್ಮ ಬಂದೆ, ಬರ್ತಾ ಇದ್ದೀನಿ. ಹಾ ಗೊತ್ತಾಯ್ತು. ಆ ರಾಗಿಣಿ ಹಾಗೆ ಮಾತಾಡಿದ್ದಕ್ಕೆ ನಿನಗ್ ಬೇಜಾರಾಗಿದೆ ಅಲ್ವಾ? ಅನ್ಕೊಂಡೆ ನಿನಗೆ ಅವನೇ ನೆನ್ಪಾಗಿರ್ತಾನೆ ಅಂತ. ಆದ್ರೆ ಏನ್ ಮಾಡಕ್ಕಾಗತ್ತೆ ಪುಟ್ಟಿ, ಕೆಲವೊಂದ್ಸಲ ಸಂಬಂಧಗಳು ಗಟ್ಟಿಯಾಗಿದ್ರು, ಕಣ್ಮುಂದೆ ಓಡಾಡ್ತಿದ್ರು, ಜೊತೆಲಿರಕ್ಕಾಗೋದಿಲ್ಲ. ನೀನ್ ಇದಕ್ಕೆನ ಅಳ್ತಿದ್ದು? ಅವ್ನು ನೆನಪಾದ್ನಲ್ಲ, ಅದಕ್ಕೆ. ನನಗ್ಯಾಕೋ ನೀನ್ ನಿಜ ಹೇಳ್ತಾ ಇದೀಯ ಅಂತ ಅನ್ನಿಸ್ತಾ ಇಲ್ಲ ಪುಟ್ಟಿ. ನಿನ್ ಮನ್ಸಲ್ಲಿ ಬೇರೆ ಏನೋ ಗೊಂದಲ ಇದೆ, ಅದೇನು ಅಂತ ನೀನೇ ಸರಿಯಾಗಿ ಅರ್ಥ ಮಾಡ್ಕೋ. ಗೊಂದಲನ ಇಲ್ವಲ್ಲ? ಈಗ ನಾನ್ ಹೇಳೋದನ್ನ ಸರಿಯಾಗಿ ಕೇಳು. ಅಲ್ಲಲ್ಲ, ಅರ್ಥ ಮಾಡ್ಕೋ. ನಿನ್ ಮನ್ಸು ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅನ್ನೋದನ್ನ ಹೀಗೆ ಅಗಸ್ತ್ಯನ್ ಕಾರಣ ಇಟ್ಕೊಂಡು ಹೇಳ್ತಿದ್ಯಾ ಅಂತ ಸರಿಯಾಗಿ ತಿಳ್ಕೊ. ಒಂದ್ ವೇಳೆ ನಿನಗೆ ಎಂಗೇಜ್ಮೆಂಟ್ ಇಷ್ಟನೇ ಇಲ್ಲ ಅಂದ್ರೆ ನಾನು ಶ್ರೀಕಾಂತ ಈ ಕ್ಷಣನೇ ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ಒಂದು ಸಾರಿ ಕಣ್ ಮುಚ್ಕೊಂಡು ಸರಿಯಾದ ಕಾರಣ ಏನು ಅಂತ ತಿಳ್ಕೊ ಪುಟ್ಟಿ. ಹೇಳಿದ್ನಲ್ಲ ಪುಟ್ಟಿ, ಕಣ್ಮುಚ್ಚು. ಈಗ ನೀನ್ ಕಣ್ಮುಚ್ಚಿದಾಗ ಏನ್ ಕಾಣ್ತಿದ್ಯೋ ಅದೇ ಸತ್ಯ. ಒಳಗಣ್ಣಿಂದ ನೋಡೋದಿಕ್ಕೆ ಪ್ರಯತ್ನ ಪಡು. ಕಣ್ಮುಚ್ಚಿದ್ರು ಆ ಗೊಂಬೆ ಕಳ್ಳನೇ ಕಣ್ಮುಂದೆ ಬರ್ತಿದ್ದಾನೆ. ಹೌದಾ? ಅವ್ನ್ ನೆನಪಾಗ್ತಿರೋದು ಅಷ್ಟೇ ಅಲ್ಲ ರಾಜಿ, ಅವನ್ ಇಲ್ಲೇ. ನಾನೇನಾದ್ರೂ ಆದಿತ್ಯನೇ ಅಗಸ್ತ್ಯ ಅಂತ ಹೇಳ್ಬಿಟ್ರೆ, ಇದೇ ಕಾರಣ ಇಟ್ಕೊಂಡು ಮನೆಯವರೆಲ್ಲ ಎಂಗೇಜ್ಮೆಂಟ್ ನಿಲ್ಸ್ಬಿಡ್ತಾರೆ. ಹಾಗೇನಾದ್ರೂ ಆಗ್ಬಿಟ್ರೆ ಪಾಪ ದಾಮಿನಿ ಅಮ್ಮ. ಇಲ್ಲ, ನಾನ್ ಹೇಳಲ್ಲ. ಅಮ್ಮನ್ ನಿರ್ಧಾರನ ನಾನ್ ದಾಟಲ್ಲ. ಅದು ಅಲ್ದೆ ಚಿಕ್ಕಪ್ಪನ್ಗೆ ನಮ್ಮ ಮನೇಲಿ ಇದ್ದಿದ್ದು ಆದಿತ್ಯ ಅಲ್ಲ ಅಗಸ್ತ್ಯ ಅಂತ ಗೊತ್ತಾದ್ರೆ ಬರೀ ಅಗ್ರಹಾರ ಅಷ್ಟೇ ಅಲ್ಲ, ಇಡೀ ಊರ್ನೇ ಶುದ್ಧಿ ಮಾಡ್ಬೇಕು. ಅವನ ಹೆಸರು ಹೇಳಿದ್ರು ಶಾಪ, ಅವನ ಹೆಸರು ಕೇಳಿದ್ರು ಶಾಪ. ಇಲ್ಲ, ಹಾಗಾಗ್ಬಾರ್ದು. ಬೇಗ ಏನಾದ್ರೂ ಹೇಳು ಪುಟ್ಟಿ. ನಿನ್ ಮನ್ಸೇನಾದ್ರೂ ಬದ್ಲಾಗಿದ್ರೆ ನಾವು ಹೋಗ್ಬೇಕಾಗಿರೋದು ಈ ಕಡೆಗಲ್ಲ, ಆ ಕಡೆಗೆ. ನಾವ್ ಹೋಗ್ತಿರೋದು ಈ ಕಡೆ. गणानान्त्वा गणपतिगं वामहे कवीं कवीनापमस्त्रवस्तवं ज्येष्ठराजं ब्रह्मणस्पदानः शृण्वन्नोतिभिः सीदसादनं श्रीमन्महागणाधिपतये नमः।